ನಡೀತಾ ಇದೆ, ಮಾಡ್ತಿದ್ದಾರೆ. ನಾವು ಒಬ್ಬರೇ ತಗೊಳ್ಳಿಕ್ಕೆಲ್ಲ ಎಲ್ಲ ಎಂಟೈರ್ ಕ್ಯಾಬಿನೆಟ್ ತಗೋಬೇಕು. ಕ್ಯಾಬಿನೆಟ್ ಅಲ್ಲಿ ಬರಬೇಕು, ಚರ್ಚೆ ಆಗಬೇಕು. ನಿಮ್ ನಿಲ್ಬೇಕು ಸರ್. ಈಗ 60% ಸರ್ಕಾರ ಪೋಸ್ಟ್ ಮಾಡಿ ಬಿಜೆಪಿ ನೇಷನ್ ವರ್ಡ್ ಬಿಡ್ತಾ ಇದ್ದಾರೆ. 41 ಈಗ 60 ಅಂತ ಹೇಳ್ತಾರೆ. ನಾವು ಮಾಡ್ಲಿಕ್ಕೆ ಆಧಾರ ಇತ್ತು, ನಮಗೆ ಯಾರೋ ಅಧಿಕೃತವಾಗಿ ಹೇಳಿದ್ರು ಆಧಾರ ಇತ್ತು. ಈಗ ಸುಮ್ಮನೆ ಅವ್ರ ಪಾಡಿಗೆ ಅವರೇ ಮಾಡಿದ್ರೆ ಅವ್ರ ಖುಷಿಗಾಗಿ ಮಾಡಿರ್ಬೋದು ಅಷ್ಟೇ, ಯಾವುದೇ ಆಧಾರ ಇಲ್ಲ. ಸಿಐಡಿ ಕೇಸ್ನ ವಾಪಸ್ ತಗೊಂಡಿದೆ ಸರ್ ಸರ್ಕಾರ, ರಣ್ಯರಾವ್ ಕೇಸಲ್ಲಿ. ಗೊತ್ತಿಲ್ಲ, ಅವ್ರ ಇಲಾಖೆ ಅವರೇ ಸ್ಪಷ್ಟೀಕರಣ ಕೊಡ್ಬೇಕು. ಅವ್ರಿಗೆ ಸಂಬಂಧಪಟ್ಟ ಸಚಿವರು ಆದೇಶ ಅವರೇ ಮಾಡಿದ್ರು. ಬಿಜೆಪಿ ಅಲಿಗೇಷನ್ ಮಾಡ್ತಾ ಇದ್ದಾರೆ, ಕಾಂಗ್ರೆಸ್ ಸಚಿವರುಗಳಿದ್ದಾರೆ, ಮೂವರಿದ್ದಾರೆ ಅಂತ. ಹಂಗೆ ಹೇಳಿದ್ರೆ ಆಗ್ತದ್ರೆ, ಯಾರಿಗೆ ಡ್ಯಾಮೇಜ್ ಆದ್ರೆ ಹೇಳುತ್ತೆ, ಹೆಸರು ಹೇಳ್ಬೇಕು ಯಾರ್ದಾರೆ. ಅದೀಗ ಯಾವುದೇ ಏಜೆನ್ಸಿ ಎನ್ಕ್ವೈರಿ ಮಾಡ್ತಾರಲ್ಲ, ವೇಟ್ ಮಾಡಲಿ, ಎಲ್ಲರೂ ವೇಟ್ ಮಾಡಲಿ. CBI ಎನ್ಕ್ವೈರಿ ಮಾಡ್ತಿದ್ದಾಗ ನಮ್ಮ ಕಡೆ ತೋರಿಸೋದು ಅವಶ್ಯಕತೆ ಇಲ್ಲ. CBI ಮಾಡ್ತಾರೆ, ಯಾರು ಇನ್ವಾಲ್ವ್ ಇದ್ದಾರೆ, ಯಾರಿಲ್ಲ, ಯಾರ್ಯಾರು ಸಪೋರ್ಟ್ ಮಾಡಿದ್ರು, ಎಷ್ಟು ಸಾರಿ ಬಂದ್ರು. ಏರ್ಪೋರ್ಟ್ ಇರೋದು ಕೇಂದ್ರ ಸರ್ಕಾರದ, ನಮ್ಮ ರಾಜ್ಯ ಸರ್ಕಾರದಲ್ಲಿ ಇಲ್ಲ. ಜವಾಬ್ದಾರಿ ಯಾವಾಗ ಹೆಚ್ಚಿದೆ, ಬಿಜೆಪಿ ಅವರು ಸುಮ್ಮನೆ ಮಾತಾಡ್ತಾ ಕೂಡ ಜವಾಬ್ದಾರಿಯಿಂದ ಮಾತಾಡ್ಬೇಕಾಗ್ತದೆ. ಯಾಕಂದ್ರೆ ಟೋಟಲ್ ಎಲ್ಲ ಕಂಟ್ರೋಲ್ ಅವ್ರದೇ, ನಮ್ದೇನಿಲ್ಲ. ಹೀಗಾಗಿ CBI ಎನ್ಕ್ವೈರಿ ಮಾಡ್ತಿದ್ರೆ ವೇಟ್ ಮಾಡೋಣ, ಅದ್ರಲ್ಲಿ ಏನೋ ರಿಸಲ್ಟ್ ಬರೋದು. ನಿನ್ನೆ ನಾಗಮೋಹನ್ ದಾಸ್ ವರದಿ ಕೊಟ್ಟಿದ್ದಾರೆ, ನೋಡ್ಬೇಕು ಅದ್ರಲ್ಲಿ ಏನಿದೆ ಅಂತ ಗೊತ್ತಿಲ್ಲ ನಮ್ಗೆ. ಕ್ಯಾಬಿನೆಟ್ ಬಂದ್ಮೇಲೆ ನೋಡೋದು. ಸರ್, ಪ್ರತಿ ವರದಿನೂ ಸರ್ಕಾರ ತಗೊಂಡು ಜಾರಿ ಮಾಡಕ್ ಹಿಂದೇಟ್ ಆಗ್ತಾ ಇದೆಯಾ ಅಂತ ಆಗಿದೆ. ಬಹಳಷ್ಟು ಇದೆ ನಮ್ಮಲ್ಲಿ, ಇನ್ನು 70ರಿಂದ ಹಿಡಿದು ಇಲ್ಲಿವರೆಗಿದೆ. 70 ವರ್ಷದಿಂದನೂ ಬಹಳಷ್ಟು ವರದಿಗಳು ಸರ್ಕಾರಕ್ಕೆ ಸಲ್ಲಿಸಿ ಕೂಡ ಹಾಗೆ ಕೆಲವು ಜಾರಿ ಆಗಿದೆ, ಕೆಲವು ಜಾರಿ ಆಗಿಲ್ಲ. ಇದು ಮಾಡೋಣ, ಇದು ಮಾಡ್ಲಿಕ್ಕೆ ಕ್ಯಾಬಿನೆಟ್ ಮತ್ತೆ ಚರ್ಚೆ ಮಾಡೋಣ. DK ಶಿವಕುಮಾರ್ ಇವತ್ತು ಡಿನ್ನರ್ ಪಾರ್ಟಿ ಕರೆದಿದ್ದಾರೆ. 5 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಸರ್, ಹೆಂಗಿದೆ ಸರ್ ಕಾರ್ಯವೈಖರಿ? ಹೋಗ್ತಿಲ್ಲ, ಹೋಗ್ತೀವಿ, ನೀವು ಬನ್ನಿ. ಎಲ್ಲರೂ ಹೋಗ್ತೀರಾ ಸರ್? ಹೌದು, ಹೋಗ್ಲೇಬೇಕಲ್ಲ. ಯಾಕಂದ್ರೆ ಅಧ್ಯಕ್ಷ ಕರೆದ ಮೇಲೆ ಹೋಗ್ಲೇಬೇಕು, ಹೋಗ್ತೀವಿ. ಬೇರೆ ಡಿನ್ನರ್ಗಳಿಗೆ ಆಕ್ಷೇಪ ಪಾರ್ಟಿ ಹೆಸರು ಮ್ಯಾಗ ಕೊಡ್ತಿದ್ದಾರೆ, ಪಾರ್ಟಿ ಹೆಸರು ಮ್ಯಾಗ ಕೊಡ್ತಾರೆ, ನಾವು ಹೋಗ್ತೀವಿ, ಎಲ್ಲರೂ ಭಾಗವಹಿಸ್ತೀವಿ ಪಾರ್ಟಿ.